ವೀಕ್ಷಕರ ನಮಸ್ಕಾರ. ರಾಜಕಾರಣದಲ್ಲಿ ಯಾವುದು ಅಸಾಧ್ಯವಲ್ಲ ಮತ್ತು ಸಾಧ್ಯವಾದದ್ದು ಅಸಾಧ್ಯ ಕೂಡ ಆಗಬಹುದು, ಅಸಾಧ್ಯವಾದದ್ದು ಸಾಧ್ಯ ಕೂಡ ಆಗಬಹುದು. ರಾಜಕಾರಣ ಯಾವಾಗಲೂ ಹರಿಯುವ ನೀರಿನಂತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಯಾವ ಬದಲಾವಣೆ ಕಾಣಲಿದೆ ಎಂಬುದು ಕೂಡ ರಾಜ್ಯದ ಜನರಲ್ಲಿ ತುಂಬಾ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆ ಬಿಟ್ಟುಕೊಡುವುದಕ್ಕೆ ರೆಡಿ ಇಲ್ಲ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಸ್ಥಾನವನ್ನು ತ್ಯಜಿಸುವುದಕ್ಕೆ ಸುತಾರಾಮ್ ಒಪ್ಪುತ್ತಿಲ್ಲ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಹುದ್ದೆ ಪಡೆಯಲೇಬೇಕು, 2.5 ವರ್ಷಗಳ ಕಾಲ ತಾವು ಸಿಎಂ ಆಗಲೇಬೇಕು ಅಂತ ಬಗೆ ಬಗೆಯ ಪಟ್ಟು ಹಾಕುತ್ತಿದ್ದಾರೆ. ಶಾಸಕರ ಸಹಿ ಸಂಗ್ರಹ ಕೂಡ ಮಾಡಿದ್ದಾರೆ. ಅದೇ ರೀತಿ ಸಿಎಲ್ಪಿ ನಾಯಕನನ್ನು ಆಯ್ಕೆ ಮಾಡುವುದಕ್ಕೆ, ಗೌಪ್ಯ ಮತದಾನ ಮಾಡುವುದಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕುವ ತಂತ್ರ ಕೂಡ ರೂಪಿಸಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ನೀಡಲು ನಿರಾಕರಿಸಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಬಹುದು, ರಾಜ್ಯ ರಾಜಕಾರಣದಲ್ಲಿ ಉಂಟಾಗಬಹುದಾದ ಕೋಲಾಹಲ ಆದರೂ ಎಂಥದ್ದು? ಬಿಜೆಪಿ ಎಂಟ್ರಿ ಕೊಡುತ್ತಾ? ಬಿಜೆಪಿ ಜೊತೆ ಸೇರಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡುವುದಕ್ಕೆ ಮುಂದಾಗ್ತಾರಾ? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ರಾಜಕಾರಣ ನಿಂತ ನೀರಲ್ಲ. ಯಾವಾಗ ಏನು ಬೇಕಾದರೂ ಆಗಬಹುದು. ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ನೀಡಲು ಒಪ್ಪದಿದ್ರೆ ಅವರ ಮುಂದೆ 3 ಆಪ್ಷನ್ಗಳಿವೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಇರ್ತಕ್ಕಂಥ 3 ಆಪ್ಷನ್ ಆದ್ರೂ ಯಾವುವು? ಮೊದಲನೇ ಆಪ್ಷನ್ ಏನಪ್ಪಾ ಅಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹುಟ್ಟ ಕಾಂಗ್ರೆಸ್ಸಿಗ, ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ಸಿಗನಾಗಿ ಶ್ರಮಿಸುತ್ತಿದ್ದಾರೆ, ಪಕ್ಷ ಸಂಘಟಿಸುತ್ತಿದ್ದಾರೆ, ಶಾಸಕರಾಗಿ, ಸಚಿವರಾಗಿ, ಡಿಸಿಎಂ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಎಂತ ಸವಾಲುಗಳು ಎದುರು ಬಂದರೂ ಕೂಡ ಅವರು ಪಕ್ಷ ಬಿಟ್ಟಿಲ್ಲ. ಪಕ್ಷದ ಮೇಲಿನ ನಿಷ್ಠೆ ಅವರಿಗೆ ಅಷ್ಟೊಂದಿದೆ. ಹೀಗಾಗಿ ಅವರ ಮೊದಲ ಆದ್ಯತೆ, ಮೊದಲ ಆಪ್ಷನ್ ಏನಿದೆ ಅಂದ್ರೆ, ಕಾಂಗ್ರೆಸ್ನಿಂದಲೇ ಅವರು ಸಿಎಂ ಆಗಬೇಕೆಂಬುದು ಅವರ ಮೊದಲ ಆದ್ಯತೆ ಆಗಿರ್ತದೆ. ಯಾಕಂದ್ರೆ ಕಳೆದ ಅವರು ರಾಜಕೀಯ ಜೀವನ ಆರಂಭಿಸಿದ್ದೇ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸುವುದರ ಜೊತೆಗೆ ತಾವು ಇವತ್ತು ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು 2023 ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾತ್ರ ಕೂಡ ತುಂಬಾ ದೊಡ್ಡದಿದೆ. ಸಿಎಂ ಸಿದ್ದರಾಮಯ್ಯನವರಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾತ್ರ ಕೂಡ ಇದೆ. ಹೀಗಾಗಿ ಒಂದು ವೇಳೆ ಕಾಂಗ್ರೆಸ್ ನಾಯಕರು ಸಿಎಂ ಹುದ್ದೆ ನೀಡದಕ್ಕೆ ನಿರಾಕರಿಸಿದ್ರು ಕೂಡ ಇನ್ನಷ್ಟು ತಾಳ್ಮೆ ವಹಿಸಿ ಕಾಂಗ್ರೆಸ್ನಿಂದಲೇ ಅವರು ಸಿಎಂ ಆಗುವುದಕ್ಕೆ ನಿರ್ಧಾರ ಮಾಡಬಹುದು, ಇನ್ನಷ್ಟು ಕಾಯಬಹುದು. ಅವರ ಮೊದಲ ಆಪ್ಷನ್ ಏನಾಗಿರುತ್ತಪ್ಪ ಅಂದ್ರೆ, ಕಾಂಗ್ರೆಸ್ನಿಂದಲೇ ಸಿಎಂ ಆಗಬೇಕು ಎಂಬುದು ಅವರ ಮೊದಲ ಆದ್ಯತೆ, ಮೊದಲ ಆಪ್ಷನ್ ಆಗಿರಲಿದೆ. ಅದೇ ರೀತಿ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ನೀಡುವುದಕ್ಕೆ ನಿರಾಕರಿಸಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅಧಿಕಾರದಲ್ಲಿ ಮುಂದುವರಿಸುವುದಕ್ಕೆ ಒಪ್ಪಿಗೆ ಕೊಟ್ಟರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ಷನ್ 2 ಏನಾಗಿರಬಹುದು ಎಂಬುದು ಕೂಡ ರಾಜ್ಯದ ಜನರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅವರ ಆಪ್ಷನ್ 2 ಏನಾಗಿರ್ಬೋದು ಅಂದ್ರೆ, ರಾಜ್ಯ ಕಾಂಗ್ರೆಸ್ನಿಂದ ಹೊರ ನಡೆದು ಕಾಂಗ್ರೆಸ್ನಿಂದ 45ರಿಂದ 50ಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಹೋಗಿ ಬಿಜೆಪಿ ಜೆಡಿಎಸ್ ಜೊತೆ ಸೇರಿ ಸರ್ಕಾರ ರಚಿಸಿ ಆ ಸರ್ಕಾರದ ಮುಖ್ಯಸ್ಥರಾಗಬಹುದು, ಆ ಸರ್ಕಾರದ ಸಿಎಂ ಆಗಬಹುದು. ಅದೇ ರೀತಿ ಅವರ ಸೋದರರಾಗಿರುವ ಡಿಕೆ ಸುರೇಶ್ ಅವರಿಗೆ ಕೇಂದ್ರ ಸಚಿವ ಸ್ಥಾನ, ಅದೇ ರೀತಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಡಿಸಿಎಂ ಆಗಬಹುದು. ಅದೇ ರೀತಿ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷರಾಗಿರುವ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಸರ್ಕಾರದಲ್ಲಿ ಡಿಸಿಎಂ ಆಗಬಹುದು. ಯಾಕಂದ್ರೆ ರಾಜಕಾರಣದಲ್ಲಿ ಯಾವುದೂ ಅಸಾಧ್ಯವಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿಎಂ ಹುದ್ದೆ ನೀಡುವುದಕ್ಕೆ ಅನುಸರಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹುದೊಡ್ಡ ನಿರ್ಧಾರ ಕೈಗೊಳ್ಳಬಹುದು. ಅದು ಪಕ್ಷದಿಂದ ಹೊರನಡೆದು 50ಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಹೋಗಿ ಬಿಜೆಪಿ ಜೆಡಿಎಸ್ ಜೊತೆ ಸರ್ಕಾರ ರಚಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಲೇ. ಇದು ತುಂಬಾ ಅಸಾಧ್ಯವಾದುದು ಎಂಬುದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಬಿಜೆಪಿ ಹೈಕಮಾಂಡ್ ನಾಯಕರು ಯಾಕೆ ಸುಮ್ಮನಿದ್ದಾರೆ ಅಂದ್ರೆ, ಅಷ್ಟು ಸಂಖ್ಯೆ ನಮ್ಮ ಬಳಿ ಇಲ್ಲ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಅಷ್ಟು ಶಾಸಕರ ಬೆಂಬಲ ಇದೆಯಾ ಎಂಬ ಅನುಮಾನ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಕಾಡ್ತಿದೆ, ರಾಜ್ಯದ ಜನರನ್ನು ಕೂಡ ಕಾಡ್ತಿದೆ. ಆದರೆ ರಾಜಕಾರಣದಲ್ಲಿ
ಯಾವುದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿಎಂ ಹುದ್ದೆ ಕೊಡದೇ ಇದ್ರೆ ಆಪ್ಷನ್ 2 ಅನ್ನು ಅವರು ನಿರ್ಧಾರ ಮಾಡಬಹುದು. ಅದೇ ರೀತಿ ಮೂರನೇ ಆಪ್ಷನ್ ಡಿ ಕೆ ಶಿವಕುಮಾರ್ ಅವರ ಬಳಿ ಇರ್ತಕ್ಕಂಥ ಮೂರನೇ ಆಪ್ಷನ್ ಏನಪ್ಪ ಅಂದ್ರೆ ಇನ್ನಷ್ಟು ಕಾಯುವುದು. ಹೈಕಮಾಂಡ್ ನಾಯಕರು ಹೇಳಿದಾಗ ಸಿಎಂ ಹುದ್ದೆ ಸ್ವೀಕರಿಸಿ ಅಧಿಕಾರ ನಡೆಸುವುದು, ಅದು ಮೂರನೇ ಆಪ್ಷನ್. ಇಲ್ಲಿವರೆಗೆ ಅಂದ್ರೆ ಕಳೆದ 25ರಿಂದ 30 ವರ್ಷಗಳ ರಾಜಕೀಯ ಜೀವನದಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ತುಂಬಾ ವಿಶ್ವಾಸವನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ವಿಶ್ವಾಸ ಜಾಸ್ತಿ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರವಾಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಆದ್ರೆ ಮೊದಲಿಂದಲೂ ಕೂಡ ಸೋನಿಯಾ ಗಾಂಧಿ ಮೇಲೆ ಅವರಿಗೆ ನಂಬಿಕೆ ವಿಶ್ವಾಸ ಜಾಸ್ತಿ. ಸದ್ಯದ ಪರಿಸ್ಥಿತಿಯಲ್ಲಿ ಆ ವಿಶ್ವಾಸಕ್ಕೆ ನಂಬಿಕೆಗೆ ಒಂದಷ್ಟು ಧಕ್ಕೆ ಆಗಿದೆ. ಆದರೂ ಇನ್ನಷ್ಟು ನಂಬುವ, ಇನ್ನಷ್ಟು ತಾಳ್ಮೆ ವಹಿಸುವ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವಾಗ ಸಿಎಂ ಹುದ್ದೆ ಕೊಡ್ತಾರೆ ಆವಾಗ ಸ್ವೀಕರಿಸುವ ಮನಸ್ಥಿತಿಯನ್ನು ಕೂಡ ಅವರು ತಾಳಬಹುದು. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಇನ್ನು ಕೆಲವೇ ದಿನಗಳಲ್ಲಿ ದೆಹಲಿಗೆ ಶಿಫ್ಟ್ ಆಗಲಿದೆ. ಯಾಕಂದ್ರೆ ಇಲ್ಲಿ ಖರ್ಗೆ ನೇತೃತ್ವದಲ್ಲಿ ಸಂಧಾನ ನಡೆದರೂ ಕೂಡ ಉಭಯ ನಾಯಕರು ಒಪ್ಪಿಕೊಂಡಿಲ್ಲ. ಅದೇ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿಎಂ ಹುದ್ದೆ ಕೊಡದೆ ಹೋದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದೆ 3 ಆಪ್ಷನ್ ಇವೆ. ಅದು ಒಂದಷ್ಟು ಕಾಯ್ದು ಕಾಂಗ್ರೆಸ್ನಿಂದಲೇ ಸಿಎಂ ಆಗುವುದು, ಅದೇ ರೀತಿ ಕಾಂಗ್ರೆಸ್ನಿಂದ ಹೊರ ನಡೆದು ಬಿಜೆಪಿ ಜೆಡಿಎಸ್ ಜೊತೆ ಸರ್ಕಾರ ರಚಿಸುವುದು, ಅದೇ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೇಳಿದಾಗ ಸಿಎಂ ಹುದ್ದೆ ಸ್ವೀಕರಿಸಿ ಅಧಿಕಾರ ನಡೆಸುವುದು. ವೀಕ್ಷಕರೇ, ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿಎಂ ಹುದ್ದೆ ಕೊಡದೇ ಇದ್ರೆ ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು? ಕಾಮೆಂಟ್ ಮಾಡಿ ತಿಳಿಸಿ.